ನಮಸ್ಕಾರ ಗುರು, ನಾನು ನಿಮ್ಮ ಕೃಷಿ ಕನ್ನಡಿಗ. ಬೆಳಗ್ಗೆ ಇದ್ದಿದ್ದ ಕೂಡಲೇ ತೋಟದಾಗ ಬಂದ. ಏನಕ್ಕಪ್ಪ ಅಂದರೆ ನಮ್ಮ ಬೆಂಡೆ ಗಿಡಕ್ಕೆ 60 ದಿವಸ ಆಗಿತ್ತು. ಶಾಂಪಲ್ ಬೆಂಡೆಕಾಯಿ ಬಂದಿತ್ತು, ಅದನ್ನು ಕುಯ್ಯೋಣ ಅಂತೇಳಿ ನಾನು ಅಪ್ಪ ಇಬ್ಬರು ಬೆಳಗ್ಗೆನೇ ಬಂದಿದ್ದು. ಫಸ್ಟೇ ಹೂವಾಗಿರೋ ಬೇಗ ಬಂದುಬಿಡ್ತವೆ, ಹಂಗಾಗಿ ಬಲ್ತೋಗ್ಬಿಡ್ತಾವೆ ಅಂದ್ಬಿಟ್ಟು ಕುಯ್ದುಬಿಟ್ಟು. ಬೆಂಡೆಕಾಯಿ ಮಾತ್ರ ಶೈನಿಂಗು ಸೈಜು ಕರೆಕ್ಟಾಗಿದ್ದು. ಏನಕ್ಕಪ್ಪ ಬಕೆಟ್ಗೆ ನೀರು ಬಿಡ್ತಾ ಇರೋದಂದರೆ ನಮ್ಮ ಬೆಂಡೆ ಗಿಡಕ್ಕೆ ಗೊಬ್ಬರ ಬಿಡಬೇಕಾಯ್ತು. ಅಷ್ಟಕ್ಕೂ ಏನಕ್ಕಪ್ಪ ಬಿಡ್ತಾ ಇರೋದಂದರೆ ಗೊಬ್ಬರ ಕಾಯಿ ಶೈನಿಂಗ್ ಬರಲಿ, ಚೆನ್ನಾಗಿ ಗ್ರೋತ್ ಆಗಲಿ ಅಂತ ಹೇಳ್ಬಿಟ್ಟು. ಈ ಕೊರೆಗೆ ಗ್ರೋತ್ ಆಗೋದು ಕಮ್ಮಿ, ಹಂಗಾಗಿ ಬಕೆಟ್ಗೆ ಉಯ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ. ಅದಾದಮೇಲೆ ಔಷಧಿ ಹೊಡೆ ಪಂಪ್ಗೆ ಹಾಕ್ಬಿಟ್ಟು ಡ್ರಿಪ್ಪಿಗೆ ಬಿಟ್ಟರೆ ಹಿಂಗೆ ಈ ಥರ ಬಿಟ್ಟರೆ ನೀಟಾಗಿ ಕನಗಿ ಓದೋದಂತ ಹೇಳ್ಬಿಟ್ಟು ನಿಧಾನಕ್ಕೆ ಬಿಟ್ಟೆ ಇದರಲ್ಲಿ. ಅದಾದಮೇಲೆ ನಮ್ಮದು ಟಿಲ್ಲರ್ಗೆ ಆಯಿಲ್ ಚೇಂಜ್ ಮಾಡಬೇಕಾಯ್ತು. ನಾವು ಒಂದು ಹೊತ್ತು ನೀರು ಕುಡಿದಿಲ್ಲ ಅಂದರೂ ಪರವಾಗಿಲ್ಲ, ಈ ಇಂಜಿನ್ ಆಯಿಲ್ ಮಾತ್ರ ಚೇಂಜ್ ಮಾಡಲೇಬೇಕು. ಇಲ್ಲಾಂದರೆ ಇಂಜಿನ್ ಸೀಸ್ ಆಗಿಬಿಟ್ರೆ ಭಾರಿ ಕಷ್ಟ ಆಗ್ಬಿಡ್ತದೆ, ಭಾರಿ ಖರ್ಚು ಬರ್ತದೆ. ಕಷ್ಟಪಟ್ಟು ಹೆಂಗೋ ದುಡ್ದು ತಗೊಂಡಿರ್ತೀವಿ ಇದನ್ನು. ಈ ಆಯಿಲ್ ಫಿಲ್ಟ್ರ್ ಮಾತ್ರ ಬಿಚ್ಚೋದು ಮಾತ್ರ ಮಾಡಿಬಿಟ್ರಿ. ಈ ಆಯಿಲ್ ಫಿಲ್ಟ್ರಲ್ಲಿ ಡಸ್ಟ್ ಮಾತ್ರ ಜಾಸ್ತಿ ಇರ್ತದೆ, ಹಂಗಾಗಿ ಇದನ್ನು ಬಿಚ್ಚು ಕ್ಲೀನ್ ಮಾಡಬೇಕು. ಏರ್ ಫಿಲ್ಟ್ರನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡಿ ಒಂದು ಸರ್ವಿಸೇ ಮಾಡಿಬಿಟ್ಟೆ ಅಂತ. ಅದಾದಮೇಲೆಲ್ಲ ನೀಟಾಗಿ ಎಲ್ಲ ಹಂಗೆ ನೀಟಾಗಿ ಫಿಟ್ ಮಾಡಿ ನಟ್ಟು ಬೋಲ್ಟೆಲ್ಲ ಹಾಕಿ ಹಂಗೆ ಇವತ್ತು ಸಂಜೆ ಸಸಿ ಉಣೋಣ ಅಂದ್ಬಿಟ್ಟು ಸಸಿ ಉಣ್ತಾಯಿದ್ವಿ. ಏನಪ್ಪ ಸಸಿ ಉಣ್ತಾ ಇರೋದಂದರೆ ಹೂಕೋಸಿನ ಸಸಿ. ಈ ಟೊಮೊಟೊ ಗಿಡ ಸಾಲಾಗೆ 10 ಉಣ್ತಾಯಿದ್ವಿ ಬದಿಗರಿಗೆ. ಹೆಂಗೋ ನಾನು ಫಸ್ಟ್ ಟೈಮ್ ಉಣ್ತಿರೋದು, ಗೊತ್ತಾಯ್ತು ಇಲ್ವ ಅಂತ ನನಗೆ ಗೊತ್ತಿಲ್ಲ. ನೀವು ಯಾರನ್ನ ಉಣಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.